ಇವತ್ತು ನಮ್ಮ ಹತ್ರ ಇದೆ ವರ್ಲ್ಡ್ಸ್ ಮೋಸ್ಟ್ ಸ್ಲಿಮೆಸ್ಟ್ ಸ್ಮಾರ್ಟ್ ಫೋನ್ ಸ್ಯಾಮ್ಸಂಗ್ S25 Edge. ಈ ಫೋನ್ ನಿಜಕ್ಕೂ ತುಂಬಾ ಸ್ಲಿಮ್ ಆಗಿದೆ. ಆದ್ರೆ ಇಷ್ಟು ಸ್ಲಿಮ್ ಇರೋ ಫೋನ್ ನಮ್ಗೆ ಬೇಕಿತ್ತಾ? ಹಾಗೆ ಈ ಫೋನ್ ಲಾಂಚ್ ಆಗ್ತಾ ಇರೋ ಪ್ರೈಸ್ಗೆ ಇದು ವ್ಯಾಲ್ಯೂ ಪ್ರೊವೈಡ್ ಮಾಡುತ್ತಾ? ಈ ಫೋನ್ ತಗೋಬಹುದಾ ಬೇಡ್ವಾ? ಇದ್ರ ಬಗ್ಗೆ ಎಲ್ಲಾನು ನಾನು ಇವತ್ತಿನ ವಿಡಿಯೋಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಹಾಗೆ ಈ ಫೋನ್ ನಮ್ಗೆ ಸ್ಯಾಮ್ಸಂಗ್ ಅವರೇನು ಕಳ್ಸಿಕೊಟ್ಟಿಲ್ಲ. ಈ ಫೋನ್ ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳ್ಸಿಕೊಟ್ಟಿದ್ದಾರೆ. ಇವ್ರದ್ದು ಬಂದು ಟೋಟಲ್ 2 ಶಾಪ್ಸ್ ಇದಾವೆ. ಮೇನ್ ಬ್ರಾಂಚ್ ಬಂದು ಬಾಗಲಗುಂಟೆಯಲ್ಲಿದೆ. ಇನ್ನೊಂದು ಬ್ರಾಂಚ್ ಬಂದು ಮಾದನಾಯಕನಹಳ್ಳಿಯಲ್ಲಿದೆ. ನಿಮ್ಗೇನಾದ್ರೂ ಹೊಸ ಟಿವಿ, ಹೊಸ ಫೋನ್, ಹೊಸ ಲ್ಯಾಪ್ಟಾಪ್ ಬೇಕಾಗಿದ್ರೆ ನೀವು ಈ ಶಾಪ್ಸ್ ಅಲ್ಲಿ ತಗೋಬಹುದು. ನಿಮ್ಗೆ ಬೆಸ್ಟ್ ಡಿಸ್ಕೌಂಟ್ ಜೊತೆಗೆ ಬೇರೆ ಬೇರೆ ಆಫರ್ಸ್ ಗಳನ್ನ ಕೂಡ ಕೊಡ್ತಾರೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ಮತ್ತೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಇದರ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನಾವು ನೋಡೋಣ. ಬಾಕ್ಸ್ ನೋಡಿ ಈ ತರ ಇದೆ, ಬ್ಲ್ಯಾಕ್ ಕಲರ್ ಅಲ್ಲಿ ಇದೆ. ಈಗ ನಾವು ಬಾಕ್ಸ್ ನ ಓಪನ್ ಮಾಡೋಣ. ನೋಡಿ, ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ನಮಗೆ ಫೋನ್ ಸಿಗುತ್ತೆ. ನೋಡಿ, ಫೋನ್ ಥಿಕ್ ಆಗಿದೆ ಮತ್ತು ಲೈಟ್ ವೆಯ್ಟ್ ಆಗಿದೆ. ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಮತ್ತು ನಮಗೆ ಈ ಬಾಕ್ಸಲ್ಲಿ ಇದರಲ್ಲಿ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಇದರಲ್ಲಿ ಸಿಮ್ ಎಜೆಕ್ಟರ್ ಪಿನ್ ಸಿಗುತ್ತೆ ಮತ್ತು ಕೆಲವೊಂದು ಡಾಕ್ಯುಮೆಂಟೇಷನ್ ಕೊಟ್ಟಿದ್ದಾರೆ. ಮತ್ತು ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಸಿಗುತ್ತೆ. ಈ ಬಾಕ್ಸಲ್ಲಿ ನಿಮಗೆ ಅಡಾಪ್ಟರ್ ಮತ್ತು ಬ್ಯಾಕ್ ಕೇಸ್ ಸಿಗೋದಿಲ್ಲ. ಅದನ್ನು ನೀವು ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದರ ಡಿಸೈನ್ ಬಗ್ಗೆ ನಾವು ಮಾತಾಡೋದಾದ್ರೆ, ಇದರ ಡಿಸೈನ್ ತುಂಬಾ ಸಿಂಪಲ್ ಆಗಿದೆ, ಮಿನಿಮಲ್ ಆಗಿದೆ, ಪ್ರೀಮಿಯಂ ಫೀಲ್ ಬರುತ್ತೆ. ಈ ಫೋನ್ 2 ಕಲರ್ಸ್ ಅಲ್ಲಿ ಸಿಗ್ತಾ ಇದೆ, ಟೈಟಾನಿಯಂ ಸಿಲ್ವರ್ ಹಾಗೆ ಟೈಟಾನಿಯಂ ಜೆಟ್ ಬ್ಲ್ಯಾಕ್. ನೀವೇನಾದ್ರೂ ಈ ಫೋನ್ ತಗೊಂಡ್ರೆ ಈ ಟೈಟಾನಿಯಂ ಸಿಲ್ವರ್ ಕಲರ್ ನ ತಗೊಳ್ಳಿ. ಯಾಕಂದ್ರೆ ಈ ಕಲರ್ ಅಲ್ಲಿ ಈ ಫೋನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಜೆಟ್ ಬ್ಲ್ಯಾಕ್ ಕಲರ್ ಅಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗೆ ಇದರ ಬ್ಯಾಕ್ ಅಲ್ಲಿ ಫ್ರೋಸ್ಟೆಡ್ ಗ್ಲಾಸ್ ಬ್ಯಾಕ್ ಇದೆ. ಇದಕ್ಕೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ ಸ್ಟೋನ್ ಪ್ರೊಟೆಕ್ಷನ್ ಸಿಗುತ್ತೆ. ಹಾಗೆ ಇದಕ್ಕೆ ಟೈಟಾನಿಯಂ ಬಾಡಿ ಸಿಗುತ್ತೆ. ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಇದರ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ ಗಳು ತುಂಬಾ ಬೀಳುತ್ತೆ. ಹಾಗೆ ಇದರ ಕ್ಯಾಮ್ರಾ ಮಾಡ್ಯೂಲ್ ಸ್ವಲ್ಪ ದೊಡ್ಡದಿದೆ. ಈ ಫೋನ್ ನ ಕೆಳಗಿಟ್ಟಾಗ ಫಸ್ಟ್ ಕ್ಯಾಮ್ರಾನೇ ಟಚ್ ಆಗುತ್ತೆ. ಇದಕ್ಕೆ ನೀವು ಬ್ಯಾಕ್ ಕವರ್ ಹಾಕ್ಲೇಬೇಕು, ಆಗ ಸ್ವಲ್ಪ ಮಟ್ಟಿಗೆ ಕ್ಯಾಮ್ರಾ ಮಾಡ್ಯೂಲ್ ಕವರ್ ಆಗುತ್ತೆ. ಈ ಡಿಸೈನ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಇದರ ವೆಯ್ಟ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ಕೇವಲ 163 ಗ್ರಾಂ ವೆಯ್ಟ್ ಇದೆ. ಹಾಗೆ 5.8 mm ಥಿಕ್ನೆಸ್ ನ ಹೊಂದಿದೆ. ಈ ಫೋನ್ ನಿಜಕ್ಕೂ ತುಂಬಾ ಲೈಟ್ ವೈಟ್ ಆಗಿದೆ. ಇದನ್ನ ನೀವೇನಾದ್ರೂ ನಿಮ್ ಪಾಕೆಟ್ ಅಲ್ಲಿ ಇಟ್ಕೊಂಡಾಗ ನಿಮ್ ಪಾಕೆಟ್ ಅಲ್ಲಿ ಫೋನ್ ಇದೆ ಅಂತ ಫೀಲೇ ಆಗೋದಿಲ್ಲ, ಅಷ್ಟು ಲೈಟ್ ವೈಟ್ ಆಗಿದೆ. ಹಾಗೆ ಇದು ತುಂಬಾ ಥಿಕ್ ಆಗಿದೆ. ಈ ಫೋನ್ ಹೆವಿ ಇದೆ ಅಂತ ನಮ್ಗೆ ಫೀಲ್ ಆಗೋದೇ ಇಲ್ಲ, ಕಂಪ್ಯಾಟಬಲ್ ಆಗಿದೆ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೂ ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ನ ಕೆಳಗಡೆ ಇಲ್ಲಿ ಸ್ಪೀಕರ್ ಗ್ರಿಲ್ ಇದೆ, USB ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಮತ್ತೆ ಇಲ್ಲಿ ಸಿಮ್ ಕಾರ್ಡ್ ಟ್ರೇ ಇದೆ. ಇದನ್ನ ನಾವು ಓಪನ್ ಮಾಡ್ತಾ ಇದೀವಿ ಇವಾಗ. ಇದು ನೋಡಿ ಡ್ಯುಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ. ಇದರಲ್ಲಿ 2 ಸಿಮ್ ನ ಹಾಕ್ಬೋದು, ಆದ್ರೆ ಮೆಮೊರಿ ಕಾರ್ಡ್ ನ ಹಾಕೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಈ ಫೋನ್ ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ, ಮತ್ತೆ ವಾಲ್ಯೂಮ್ ರಾಕರ್ ಇದೆ. ಮತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನೂ ಇಲ್ಲ, ಹಾಗೆ ಖಾಲಿ ಇದೆ. ಮತ್ತೆ ಈ ಫೋನ್ ನ ಮೇಲೆ ಇಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಸಿಗುತ್ತೆ. ಹಾಗೆ ಈ ಫೋನ್ ಅಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಇದರ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ತುಂಬಾ ಜಾಸ್ತಿ ಇಲ್ಲ, ಹಾಗಂತ ತುಂಬಾ ಕಡಿಮೆನೂ ಇಲ್ಲ, ಬ್ಯಾಲೆನ್ಸ್ಡ್ ಆಗಿದೆ. ಹಾಗೆ ಬೇಸ್ ಅಂಡ್ ಆಡಿಯೋ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಎರಡೂ ಸಹ ಚೆನ್ನಾಗಿ ಕೇಳಿಸುತ್ತೆ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ಅಲ್ಲಿ 6.7 ಇಂಚಸ್ 2K ಡೈನಾಮಿಕ್ ಅಮಲಾಯ್ಡ್ ಡಿಸ್ಪ್ಲೇ ಇದೆ. 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಇದು ತುಂಬಾ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಇದು ಫ್ಲಾಟ್ ಡಿಸ್ಪ್ಲೇ ಆಗಿದೆ. ಹಾಗೆ ಇದರಲ್ಲಿ 2600 ನೈಟ್ ಪೀಕ್ ಬ್ರೈಟ್ನೆಸ್ ಇದೆ. ಇದರ ಡಿಸ್ಪ್ಲೇ ಬ್ರೈಟ್ ಆಗಿದೆ. ಇಂಡೋರ್ ಹಾಗೆ ಔಟ್ಡೋರ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಈ ಡಿಸ್ಪ್ಲೇಗೆ ಗೊರಿಲ್ಲಾ ಗ್ಲಾಸ್ ಸೆರಾಮಿಕ್ 2 ಪ್ರೊಟೆಕ್ಷನ್ ನ ಕೊಟ್ಟಿದ್ದಾರೆ. ಇದರಿಂದ ಇದರ ಡಿಸ್ಪ್ಲೇ ಈಸಿಯಾಗಿ ಡ್ಯಾಮೇಜ್ ಆಗೋದಿಲ್ಲ. ಹಾಗೆ ಇದರಲ್ಲಿ PWM ಡಿಮ್ಮಿಂಗ್ ಸಿಗುತ್ತೆ, ಆದ್ರೆ ಎಷ್ಟು ಹರ್ಡ್ಸ್ ಇದೆ ಅಂತ ಗೊತ್ತಿಲ್ಲ. ಆದ್ರೆ ಲೋ ಲೈಟ್ ಅಲ್ಲಿ ಫ್ಲಿಕರಿಂಗ್ ಇಶ್ಯೂಸ್ ಬರೋದಿಲ್ಲ. ಹಾಗೆ ಈ ಡಿಸ್ಪ್ಲೇ HDR10+ ಗೂ ಸಪೋರ್ಟ್ ಮಾಡುತ್ತೆ. ಯೂಟ್ಯೂಬ್ ಅಲ್ಲಿ 4K HDR ವಿಡಿಯೋ 60 FPS ಅಲ್ಲಿ ನೋಡಬಹುದು. ಹಾಗೆ ನೆಟ್ಫ್ಲಿಕ್ಸ್ ಅಲ್ಲಿನೂ HDR ಸಪೋರ್ಟ್ ಇದೆ. ಇದರಲ್ಲಿ ಪ್ಲೇ ಆಗೋ ವಿಡಿಯೋಸ್ ಅಲ್ಲಿ ಕಲರ್ಸ್ ಚೆನ್ನಾಗಿದೆ, ವಿವಿಡ್ ಆಗಿ ಬರುತ್ತೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ. ಆದ್ರೆ ಇದರಲ್ಲಿ ಆಂಟಿ ರಿಫ್ಲೆಕ್ಷನ್ ಕೋಟಿಂಗ್ ಕೊಟ್ಟಿಲ್ಲ,
ಅದನ್ನು ಕೊಡಬೇಕಾಗಿತ್ತು, ಆದರೆ ಇದರಲ್ಲಿ ಕೊಟ್ಟಿಲ್ಲ. ಹಾಗೆ ಇದರ ಬೆಸಲ್ಸ್ಗಳು ಕಡಿಮೆ ಇದಾವೆ, ಇದರ ಚಿನ್ ಕೂಡ ಕಡಿಮೆ ಇದೆ. ಹಾಗೆ ಇದರಲ್ಲಿ ಪಂಚ್ ಹೋಲ್ ಕ್ಯಾಮೆರಾ ಇದೆ. ಇದರಲ್ಲಿ ಅಲ್ಟ್ರಾಸೋನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ. ಇದು ಸಹ ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಇದರಲ್ಲಿ ಹ್ಯಾಪ್ಟಿಕ್ ಮೋಟರ್ ಚೆನ್ನಾಗಿದೆ. ಟೈಪಿಂಗ್ ಮಾಡುವಾಗ ಸಾಫ್ಟ್ ವೈಬ್ರೇಷನ್ ಬರುತ್ತೆ. ಓವರ್ ಆಲ್ ಇದರ ಡಿಸ್ಪ್ಲೇ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ 4 ಗ್ಯಾಲಕ್ಸಿ ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಇದು ಫ್ಲಾಗ್ಶಿಪ್ ಪ್ರೊಸೆಸರ್ ಆಗಿದೆ. ಇದು 3nm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಮಾಡುತ್ತೆ. ಇದರಲ್ಲಿ LPDDR5X ರ್ಯಾಮ್ ಇದೆ. UFS 4.0 ಸ್ಟೋರೇಜ್ ಸಿಗುತ್ತೆ. ಯಾವ್ದ್ರಲ್ಲಿನೂ ಕಾಂಪ್ರಮೈಸ್ ಆಗಿಲ್ಲ. ಹಾಗೆ ಇದರಲ್ಲಿ ರೀರೈಟ್ ಕೂಡ ತುಂಬಾ ಸ್ಪೀಡ್ ಇದೆ. ಇದರಲ್ಲಿ 21,09,000 ಪ್ಲಸ್ AnTuTu ಸ್ಕೋರ್ ಇದೆ. ಆದ್ರೆ ಈ ಪ್ರೊಸೆಸರ್ 30 lakhs ಹತ್ತತ್ರ AnTuTu ಸ್ಕೋರ್ ಕೊಡುವಷ್ಟು ಕೆಪಾಬಿಲಿಟಿನ ಹೊಂದಿದೆ. ಆದ್ರೆ ಇದರಲ್ಲಿ 21 lakh ಇದೆ ಅಷ್ಟೇ. ಹಾಗೆ 61% CPU ಥ್ರಾಟಲ್ ಇದೆ. ಹಾಗೆ ಇದರ ಸ್ಟೋರೇಜ್ ಸ್ಕೋರ್ 1,96,000 ಪ್ಲಸ್ ಇದೆ. ಇದರಲ್ಲಿ ಫೋನ್ ಎಲ್ಲಿನೂ ಸ್ಲೋ ಫೀಲ್ ಇದೆ ಅಂತ ಅನ್ಸೋದೇ ಇಲ್ಲ. ಹಾಗೆ ಇದರ ಬ್ಯಾಟರಿ ಡ್ರೈನ್ ಟೆಂಪರೇಚರ್ ವೇರಿಯೇಷನ್ ಕೂಡ ಚೆಕ್ ಮಾಡಿದ್ವಿ. ಈ ಫೋನ್ 35°C ಇಂದ 44°C ವರೆಗೂ ಹೀಟ್ ಆಯ್ತು. ಹಾಗೆ ಈ ಫೋನ್ ಇಂದ ಔಟ್ಡೋರ್ ಅಲ್ಲಿ ಫೋಟೋಶೂಟ್ ಮಾಡುವಾಗ ತುಂಬಾ ಹೀಟ್ ಆಯ್ತು. ಆಗ ಟೆಂಪರೇಚರ್ ನ ಚೆಕ್ ಮಾಡಿದ್ರೆ 52°C ವರೆಗೂ ಹೀಟ್ ಆಯ್ತು. ಇಷ್ಟೊಂದು ಹೀಟ್ ಆಗಬಾರ್ದು, ಆದ್ರೆ ಇದು ಆಗ್ತಾ ಇದೆ. ಹಾಗೆ 97% ಇಂದ 85% ವರೆಗೂ ಬ್ಯಾಟರಿ ಡ್ರೈನ್ ಆಗ್ತಾ ಇದೆ. ಇದರಲ್ಲಿ 3900 mAh ಬ್ಯಾಟರಿ ಇರೋದ್ರಿಂದ ಇದು ಬೇಗ ಬ್ಯಾಟರಿ ಡ್ರೈನ್ ಆಗ್ತಾ ಇದೆ. ಇದರ ಬ್ಯಾಟರಿ ಬ್ಯಾಕಪ್ ಕೂಡ ಚೆನ್ನಾಗಿಲ್ಲ. ಹಾಗೆ ಇದರಲ್ಲಿ ಗೇಮಿಂಗ್ ಟೆಸ್ಟ್ ಕೂಡ ಮಾಡಿದ್ವಿ. BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ಸೆಟ್ಟಿಂಗ್ ಅಲ್ಲಿ ಆಡಬಹುದು. ಅಂದ್ರೆ ಇದರಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಇದೆ. ಮುಂದೆ ಬರೋ ಅಪ್ಡೇಟ್ಸ್ ಅಲ್ಲಿ 120 FPS ಗೇಮಿಂಗ್ ಸಪೋರ್ಟ್ ಕೂಡ ಸಿಗಬಹುದು. ಹಾಗೆ COD ಅಲ್ಲಿ ಮ್ಯಾಕ್ಸಿಮಮ್ ಆಪ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ಸೆಟ್ಟಿಂಗ್ಸ್ ಅಲ್ಲಿ ಆಡಬಹುದು. ಹಾಗೆ ಇದರಲ್ಲಿ ಜನ್ಶೈನ್ ಇಂಪ್ಯಾಕ್ಟ್ ಕೂಡ ಆಡಿದ್ವಿ. ಇದರಲ್ಲಿ ಹೆವಿ ಗೇಮ್ಸ್ ನ ಆರಾಮಾಗಿ ಆಡಬಹುದು. ಗೇಮ್ಸ್ ಆಡುವಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗ್ಲಿ ಲ್ಯಾಗ್ ಫೀಲ್ ಆಗ್ಲಿ ಏನೂ ಆಗೋದಿಲ್ಲ. ಯಾವುದೇ ಗೇಮ್ಸ್ ಆಗಿರ್ಲಿ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಆದ್ರೆ ಗೇಮ್ಸ್ ಆಡುವಾಗ ಸ್ವಲ್ಪ ಫೋನ್ ಓವರ್ ಹೀಟ್ ಆಗುತ್ತೆ. ಇದು ಒಂದು ಇಷ್ಟ ಆಗಿಲ್ಲ ನನಗೆ. ಓವರ್ ಆಲ್ ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ Android 15 ಅಲ್ಲಿ ಬರುತ್ತೆ. One UI 7.0 ಅಲ್ಲಿ ವರ್ಕ್ ಮಾಡುತ್ತೆ. ಇದಕ್ಕೆ 7 years MajorOS ಅಪ್ಡೇಟ್ ಹಾಗೆ 7 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಈ ಫೋನ್ ನ ಆರಾಮಾಗಿ 6 to 7 years ಯೂಸ್ ಮಾಡಬಹುದು. ಹಾಗೆ ಈ One UI 7.0 ತುಂಬಾ ಸ್ಟೇಬಲ್ ಆಗಿದೆ, ತುಂಬಾ ಚೆನ್ನಾಗಿದೆ, ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಆಪ್ಸ್ ಕ್ಲೋಸಿಂಗ್ ಹಾಗೆ ಓಪನಿಂಗ್ ಅನಿಮೇಷನ್ ಚೆನ್ನಾಗಿದೆ. ಇದರಲ್ಲಿ 4-5 ಫ್ರೀ ಇನ್ಸ್ಟಾಲ್ಡ್ ಆಪ್ಗಳು ಬರುತ್ತೆ. ಆದ್ರೆ ನೀವು ಅದನ್ನ ಅನ್ಇನ್ಸ್ಟಾಲ್ ಮಾಡ್ಕೋಬಹುದು. ಇದರಲ್ಲಿನೂ ತುಂಬಾ AI ಫೀಚರ್ಸ್ ಗಳು ಸಿಗುತ್ತೆ. S25 ಅಲ್ಟ್ರಾದಲ್ಲಿ ಸಿಗೋ ಎಲ್ಲ AI ಫೀಚರ್ಸ್ ಗಳು ಇದರಲ್ಲಿನೂ ಸಿಗುತ್ತೆ. ಇದರ ಜೊತೆಗೆ ತುಂಬಾ ಕಸ್ಟಮೈಸೇಷನ್ ಆಪ್ಷನ್ಸ್ ಗಳು ಸಿಗುತ್ತೆ. ಈ UI ತುಂಬಾ ಚೆನ್ನಾಗಿದೆ, ಯಾವುದೇ ಡೌಟ್ ಬೇಡ. ಈ UI ನನಗೆ ತುಂಬಾ ಫೇವರೇಟ್ UI ಆಗಿದೆ. ಹಾಗೆ ಸ್ಯಾಮ್ಸಂಗ್ ಅವರು ಅಪ್ಡೇಟ್ಸ್ ನ ಟೈಮ್ ಟು ಟೈಮ್ ಕೊಡ್ತಾರೆ. ನೆಕ್ಸ್ಟ್ ಇದರ ಕ್ಯಾಮೆರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ನ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. 200 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮೆರಾ ಸಿಗುತ್ತೆ. 12 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಈ ಕ್ಯಾಮೆರಾ ಮೈಕ್ರೋ ಕ್ಯಾಮೆರಾ ಆಗಿನೂ ಕೆಲಸ ಮಾಡುತ್ತೆ. ಇದರಲ್ಲಿ ಯಾವುದೇ ಟೆಲಿಫೋಟೋ ಲೆನ್ಸ್ ಕೊಟ್ಟಿಲ್ಲ, ಯಾಕಂದ್ರೆ ಫೋನ್ ನ ಸೈಜ್ ತುಂಬಾ ಥಿಕ್ ಆಗಿದೆ. ಅದಕ್ಕೆ 2 ಕ್ಯಾಮೆರಾ ಕೊಟ್ಟಿದ್ದಾರೆ. ಟೆಲಿಫೋಟೋ ಕ್ಯಾಮೆರಾ ಕೊಟ್ಟಿದ್ರೆ ಕ್ಯಾಮೆರಾ ಮೋಡಿಲ್ ಇನ್ನೂ ದೊಡ್ಡದಾಗ್ತಾ ಇತ್ತು. ಹಾಗೆ 12 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಫೋಟೋ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ S25 ಅಲ್ಟ್ರಾದಲ್ಲಿ ಬರೋ ತರನೇ ಸೇಮ್ ಫೋಟೋಸ್ ಬರುತ್ತೆ. ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಆದ್ರೆ S25 ಅಲ್ಟ್ರಾದಲ್ಲಿ ಫೋಟೋಸ್ ಬೆಟರ್ ಇದೆ. ಹಾಗೆ ಈ ಫೋನ್ ಅಲ್ಲಿ ತೆಗೆದ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಶಾರ್ಪ್ನೆಸ್ ಚೆನ್ನಾಗಿದೆ, ಪಂಚಿ ಕಲರ್ಸ್ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಫೇಸ್ ಕಲರ್ಸ್ ನ್ಯಾಚುರಲ್ ಆಗಿ ಬರುತ್ತೆ, ಡೈನಮಿಕ್ ರೇಂಜ್ ಚೆನ್ನಾಗಿದೆ. ಇದರ ಅಲ್ಟ್ರಾ ವೈಡ್ ಫೋಟೋಸ್ ತುಂಬಾ ವೈಡ್ ಆಗಿ ಬರುತ್ತೆ. ಇದರಲ್ಲಿ 10x ಝೂಮ್ ಆಪ್ಷನ್ ಸಿಗುತ್ತೆ. ಝೂಮ್ ಫೋಟೋಸ್ಗಳ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಹಾಗೆ ಪೋರ್ಟ್ರೇಟ್ ಮೋಡ್ ಅಲ್ಲಿ 2 ಝೂಮ್ ಆಪ್ಷನ್ಸ್ ಗಳು ಸಿಗುತ್ತೆ. ಇದರಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ, ಡೀಟೇಲ್ ಸಹ ಚೆನ್ನಾಗಿದೆ, ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ, ಬ್ಯಾಕ್ ಗ್ರೌಂಡ್ ನ ಚೆನ್ನಾಗಿ ಬ್ಲರ್ ಮಾಡುತ್ತೆ, ಹ್ಯೂಮನ್ಸ್ ನ ಚೆನ್ನಾಗಿ ಫೋಕಸ್ ಮಾಡುತ್ತೆ. ಹಾಗೆ ನೈಟ್ ಮೋಡ್ ಅಲ್ಲಿನೂ ಫೋಟೋಸ್ ಚೆನ್ನಾಗಿ ಬರುತ್ತೆ. ಜಾಸ್ತಿ ಡಾರ್ಕ್ ಇದ್ರೂ ಫೋಟೋಸ್ ಸ್ವಲ್ಪ ಮಟ್ಟಿಗೆ ಬ್ರೈಟ್ ಆಗಿ ಬರುತ್ತೆ. ಇದರಲ್ಲಿನೂ ಡೀಟೇಲ್ಸ್ ಸಹ ಚೆನ್ನಾಗಿ ಬರುತ್ತೆ, ಎಲ್ಲಾನು ವಿಸಿಬಲ್ ಆಗಿ ಬರುತ್ತೆ. ಹಾಗೆ ನೈಟ್ ಅಲ್ಲಿ ವಿಡಿಯೋ ಮಾಡೋದಕ್ಕೆ ನೈಟೋಗ್ರಫಿ ಮೋಡ್ ಸಿಗುತ್ತೆ. ಇದರಿಂದ ನೈಟ್ ವಿಡಿಯೋಸ್ ಅಲ್ಲಿ ಬ್ರೈಟ್ನೆಸ್ ಆಡ್ ಆಗುತ್ತೆ. ಸೆಲ್ಫಿ ಫೋಟೋಸ್ ಬಗ್ಗೆ ಮಾತಾಡೋದಾದ್ರೆ ಸೆಲ್ಫಿ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ. ಇದರಲ್ಲಿನೂ ಅಲ್ಟ್ರಾ ವೈಡ್ ಆಪ್ಷನ್ ಸಿಗುತ್ತೆ. ಇದರಿಂದ ಗ್ರೂಪ್ ಸೆಲ್ಫಿ ಫೋಟೋಸ್ ನ ಆರಾಮಾಗಿ ತೆಗಿಬಹುದು. ಇದರಲ್ಲಿ ಕಲರ್ಸ್ ಚೆನ್ನಾಗಿದೆ, ನ್ಯಾಚುರಲ್ ಕಲರ್ಸ್ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಓವರ್ ಎಕ್ಸ್ಪೋಸ್ ಏನು ಮಾಡೋದಿಲ್ಲ.
ಸೆಲ್ಫಿ ಪೋರ್ಟ್ರೇಟ್ ಮೋಡಲ್ಲಿನೂ ಫೋಟೋಸ್ ಚೆನ್ನಾಗಿ ಬರುತ್ತೆ. ಇದರಲ್ಲಿನೂ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ, ಡೈನಮಿಕ್ ರೇಂಜ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್, ಸ್ಕಿನ್ ಟೋನ್ನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಹಾಗೆ ಈ ಫೋನ್ನ ಮೇನ್ ಕ್ಯಾಮ್ರಾಯಿಂದ 8K ವಿಡಿಯೋಸ್ನ 30 FPS ಅಲ್ಲಿ ತೆಗಿಬಹುದು. ವಿಡಿಯೋಸ್ ತುಂಬಾ ಸ್ಟೇಬಲ್ ಆಗಿ ಬರುತ್ತೆ, ಎಲ್ಲಿನೂ ಶೇಕಿ ಆಗೋದಿಲ್ಲ. ಆದ್ರೆ 8K 30 FPS ವಿಡಿಯೋಸ್ ಅಷ್ಟೊಂದು ಚೆನ್ನಾಗಿಲ್ಲ. ಆದ್ರೆ 4K ವಿಡಿಯೋಸ್ 60 FPS ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ. ಆದ್ರೆ ಇದರಲ್ಲಿ ಲೈಟ್ ಕಂಟ್ರೋಲ್ ಅಷ್ಟೊಂದು ಚೆನ್ನಾಗಿಲ್ಲ. ಕೆಲವೊಮ್ಮೆ ಓವರ್ ಎಕ್ಸ್ಪೋಸ್ ಮಾಡುತ್ತೆ, ಸ್ವಲ್ಪ ಬಿಸಿಲಿರೋ ಜಾಗದಲ್ಲಿ ವೈಟ್ನೆಸ್ ನ ತುಂಬಾ ಆಡ್ ಮಾಡುತ್ತೆ. ಹಾಗೆ ಕೆಲವೊಮ್ಮೆ ಡಾರ್ಕ್ನೆಸ್ ಜಾಸ್ತಿ ಆಡ್ ಮಾಡುತ್ತೆ. ಡೇ ವಿಡಿಯೋಸ್ ಕೂಡ ನೈಟ್ ವಿಡಿಯೋಸ್ ಅಂತಾನೆ ಅನ್ಸುತ್ತೆ. ಇದನ್ನ ಸ್ಯಾಮ್ಸಂಗ್ ಅವರು ಸರಿ ಮಾಡಬೇಕು. ಇದನ್ನ ಬಿಟ್ರೆ ವಿಡಿಯೋಸ್ ತುಂಬಾ ಚೆನ್ನಾಗಿದೆ. ಹಾಗೆ ಫ್ರಂಟ್ ಕ್ಯಾಮ್ರಾ ಇಂದ 4K ವಿಡಿಯೋಸ್ನ 60 FPS ಅಲ್ಲಿ ತೆಗಿಬಹುದು. ಇದರ ಕ್ವಾಲಿಟಿನೂ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ, ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಇದರಲ್ಲಿನ ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ. ಓವರ್ ಆಲ್ ಹೇಳಬೇಕು ಅಂತಂದ್ರೆ ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಈ ಫೋನಿಂದ ತೆಗೆದ ಎಲ್ಲ ವಿಡಿಯೋಸ್ಗಳು ಮತ್ತೆ ಫೋಟೋಸ್ಗಳನ್ನ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ. ನೀವೇ ಹೋಗಿ ಚೆಕ್ ಮಾಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಇದರ ಬ್ಯಾಟ್ರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಕೇವಲ 3900 mAh ಬ್ಯಾಟ್ರಿ ಇದೆ. ಇದು 25 ವ್ಯಾಟ್ ಫಾಸ್ಟ್ ವೈರ್ಡ್ ಚಾರ್ಜಿಂಗ್, 15 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್, 5 ವ್ಯಾಟ್ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಸಣ್ಣ ಬ್ಯಾಟ್ರಿ ಇರೋದ್ರಿಂದ ಈ ಫೋನ್ ಬೇಗ ಚಾರ್ಜ್ ಆಗುತ್ತೆ. ಆದ್ರೆ ಇದರ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿಲ್ಲ. ಹೆವಿ ಯೂಸ್ ಮಾಡಿದ್ರೆ ಜಸ್ಟ್ 5 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಹೆವಿ ಯೂಸ್ ಮಾಡಿಲ್ಲ ಅಂತಂದ್ರೆ 11 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ನೀವು ಇದಕ್ಕೆ 2 ರಿಂದ 3 ಸತಿ ಚಾರ್ಜ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ, ವೈಫೈ 7 ಇದೆ, ಬ್ಲೂಟೂತ್ 5.4 ಇದೆ, NFC ಸಪೋರ್ಟ್ ಇದೆ. ಅವಶ್ಯಕತೆ ಇರೋ ಎಲ್ಲ ಕನೆಕ್ಟಿವಿಟಿಗೂ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರ 5G ಕನೆಕ್ಟಿವಿಟಿನೂ ಚೆನ್ನಾಗಿದೆ. ಕಾಲ್ ಬಂದಾಗ 5G ಇಂದ 4Gಗೆ ಏನು ಶಿಫ್ಟ್ ಆಗೋದಿಲ್ಲ. ಕೊನೆಯದಾಗಿ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ 2 ವೇರಿಯಂಟ್ ಅಲ್ಲಿ ಸಿಗುತ್ತೆ. 12GB ರ್ಯಾಮ್, 256GB ಸ್ಟೋರೇಜ್. ಇದಕ್ಕೆ 1,09,999 ಆಗುತ್ತೆ. ಹಾಗೆ 12GB ರ್ಯಾಮ್, 512GB ಸ್ಟೋರೇಜ್. ಇದಕ್ಕೆ 1,21,999 ಆಗುತ್ತೆ. ಆದ್ರೆ ಇದಕ್ಕೆ ಬ್ಯಾಂಕ್ ಆಫರ್ ಸಿಗ್ತಾ ಇದೆ. ಪ್ರೀ ಆರ್ಡರ್ ಏನಾದ್ರು ಮಾಡಿದ್ರೆ 1,09,999ಗೆ ನಿಮ್ಗೆ 12GB ರ್ಯಾಮ್, 512GB ಸ್ಟೋರೇಜ್ ಸಿಗುತ್ತೆ. ಹಾಗೆ ಇದಕ್ಕೆ IP68 ನ ಸರ್ಟಿಫಿಕೇಶನ್ ಸಿಗುತ್ತೆ. ಇದನ್ನ 30 ಮಿನಿಟ್ಸ್ ಅಂಡರ್ ವಾಟರ್ ಯೂಸ್ ಮಾಡಬಹುದು, ಫೋನ್ಗೆ ಏನೂ ಆಗೋದಿಲ್ಲ. ಹಾಗಿದ್ರೆ ಈ ಫೋನ್ ತಗೋಬೋದಾ ಅಂತ ಅಂದ್ರೆ ನನ್ನ ಪ್ರಕಾರ ಬೇಡ ಅಂತ ಅನ್ಸುತ್ತೆ. ಯಾಕಂದ್ರೆ ಇದೇ ಪ್ರೈಸ್ ರೇಂಜ್ ಅಲ್ಲಿ ನಿಮ್ಗೆ ಸ್ಯಾಮ್ಸಂಗ್ S25 ಅಲ್ಟ್ರಾನೇ ಸಿಗುತ್ತೆ. S25 ಅಲ್ಟ್ರಾ ಈ ಫೋನ್ಗಿಂತ ತುಂಬಾ ಬೆಟರ್ ಇದೆ, ಅದಕ್ಕೆ ಬೇಡ ಅಂತ ಅನ್ಸುತ್ತೆ ನನಗೆ. ಇಲ್ಲ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ, ನಿಮ್ಗೆ ತುಂಬಾ ಸ್ಲಿಮ್ ಹಾಗೆ ಲೈಟ್ ವೈಟ್ ಫೋನ್ ಬೇಕು ಅಂತ ಅಂದ್ರೆ ನೀವು ಈ ಫೋನ್ ತಗೋಬಹುದು. ಈ ಫೋನ್ ಚೆನ್ನಾಗಿಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಈ ಫೋನ್ ಚೆನ್ನಾಗಿದೆ, ತುಂಬಾ ಸ್ಲಿಮ್ ಇದೆ, ತುಂಬಾ ಲೈಟ್ ವೈಟ್ ಆಗಿದೆ. ನೀವು ಕೈಯಲ್ಲಿ ಹೋಲ್ಡ್ ಮಾಡಿದಾಗ ಫೋನ್ ಕೈಯಲ್ಲಿ ಇದೆ ಅಂತಾನೆ ಫೀಲ್ ಆಗೋದಿಲ್ಲ, ಅಷ್ಟು ಲೈಟ್ ವೈಟ್ ಆಗಿದೆ. ಈ ಫೋನ್ ನೀವೇನಾದ್ರೂ ಚೆಕ್ ಮಾಡಬೇಕು ಅಂತ ಅನ್ಕೊಂಡ್ರೆ ರವಿಕುಮಾರ್ ಎಂಟರ್ಪ್ರೈಸಸ್ಗೆ ವಿಸಿಟ್ ಮಾಡಿ. ಲೈವ್ ಡೆಮೋ ಅವೈಲೇಬಲ್ ಇದೆ. ಪರ್ಚೇಸ್ ಮಾಡೋಕ್ಕೂ ಮುಂಚೆ ನೀವೇ ಟೆಸ್ಟ್ ಮಾಡಿ ನೋಡ್ಬೋದು. ಇಷ್ಟ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಸ್ಯಾಮ್ಸಂಗ್ S25 ಎಡ್ಜ್ ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದ್ದೀನಿ. ಈ ಫೋನ್ ಬಗ್ಗೆ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.